ಕಾಗವಾಡ ತಾಲೂಕಿನ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟಂತೆ ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ರಾಜು ಕಾಗೆ ಅವರು, ಅಲ್ಲಿ ಶಾಸಕರು ಮತ್ತು ಹಿಂದಿನ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಅವರು, ನಾನು ಶ್ರೀನಿವಾಸ್ ಪಾಟೀಲ್ ಎಲ್ಲರೂ ಕೂಡಿ ಕಾಗವಾಡ ಬಗ್ಗೆ ಚರ್ಚೆ ಮಾಡಿ ಉಸ್ತುವಾರಿ ಸಚಿವರು ರಾಜು ಕಾಗೆ ಅವ್ರ ಸೀನಿಯಾರಿಟಿ ಇದನ್ನೆಲ್ಲ ಇಟ್ಕೊಂಡು ಶ್ರೀನಿವಾಸ್ ಅವ್ರನ್ನು ಹೆಂಗದಾರೋ ಮುಂದೆ ಅವಕಾಶ ಇರ್ತೈತಿ, ರಾಜು ಕಾಗೆ ಅವ್ರನ್ನ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ನಮ್ಗೆಲ್ಲರಿಗೂ ಒಂದು ಆದೇಶ ಕೊಟ್ಟರು. ಆ ಪ್ರಕಾರ ಇವತ್ತು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಪಾಟೀಲ್ ಅವ್ರನ್ನ ಕಾಗವಾಡದಿಂದ ಅವ್ರ ನಾಮಪತ್ರ ಹಿಂದ್ ತಕೊಂಡ್ರಿ. ಅಂದ್ರೆ ರಾಜು ಕಾಗೆ ಅವರು ಅವಿರೋಧ ಆಯ್ಕೆ ಆದ್ರ ಅಂದ್ರೆ ಕಾಗವಾಡದಿಂದ. ಸೊ ಈಗ ಸುಮಾರು ಇವತ್ತು ಚಂದ್ರಾ ಶೆಟ್ಟಿ ಅವರು ಅವಿರೋಧ ಆಯ್ಕೆ ಆದ್ರ. ಅಂದ್ರೆ ಮೊನ್ನೆ ಇದಂಗೆ ಸುಮಾರು ನಮ್ಮ ಗುಂಪು ಅನ್ನೋದನ್ನ ಏನೊಂದು ಪ್ಯಾನೆಲ್ ಮಾಡಿದ್ವು 13 ಮಂದಿ ಇದ್ರಿ, ಅದ್ರೊಳಗೆ ಕ್ಲಿಯರ್ ಕಟ್ 7 ಜನ ಅವಿರೋಧ ಆಯ್ಕೆ ಆದ್ರ. ನಮ್ದು ಪ್ಯಾನೆಲ್ ಐತೆ ಮಾಡಿದ್ವು 7 ಜನ ಕ್ಲಿಯರ್ ಕಟ್ ಅವಿರೋಧ ಆಯ್ಕೆ ಆದ್ರು. ಇನ್ನು ಬಹುಶಃ 6ಕ್ಕೆ ಚುನಾವಣೆ ನಡೀತೈತ್ರಿ, ಅಂದ್ರೆ 19 ತಾರೀಕ. ಸೊ ಅದಕ್ಕೆ ಗಣೇಶ್ ಹುಕ್ಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಒಳಗಿದ್ರು. ನಿಮ್ ಮಣ್ಣು ಹೇಳಿದ್ದೇನ ರೀ, ಅದು ಉಸ್ತುವಾರಿ ಸಚಿವರು ಸನ್ಮಾನ್ಯ ಪ್ರಭಾಕರ್ ಕೋರೆ ಸಾವ್ಕರ್ ಕೂಡಿ ಅವ್ರ ಡಿಸಿಷನ್ ತೊಂದ್ರೆ ಅವ್ರು ಎಲೆಕ್ಟ್ ಆದ್ರು. ಇವತ್ತಂದ್ರೆ ರಾಜು ಕಾಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವರ ಅವಿರೋಧ ಆಯ್ಕೆ ಆದ್ರು. ಸೊ 9 ಜನ ಅವಿರೋಧ ಆಯ್ಕೆ ಆದ್ರು. 7 ಜನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತೈತಿ. ಆ 7 ಚುನಾವಣೆ ನಾ ಎಲ್ಲಾ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ಕೋತೇನು, ಸಮಾಧಾನಲೇ ಶಾಂತ ಎಲೆಕ್ಷನ್ ಮಾಡೋಣ್ರಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಅವ್ರ ಅವರ ಆಶೀರ್ವಾದ ಸ್ವೀಕಾರ ಮಾಡೋನು. ಮುಂದಿನ ಎಲ್ಲಿ ತಕ ಜಗಳ ಇರ್ತೈತೆ ಅಂದ್ರೆ ಚುನಾವಣೆ ತಕ. ಚುನಾವಣೆ ಆದ ನಂತರ ನಾವೆಲ್ಲಾ ಜಿಲ್ಲಾ ನಾಯಕರು ಕೂಡಿ ಬ್ಯಾಂಕ್ ಅದ ಹಿತದೃಷ್ಟಿಯಿಂದ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ರೈತರು, ಗ್ರಾಹಕರು, ನೌಕರಸ್ಥರು ಬಹಳ ಭರವಸೆ ಇಟ್ಕೊಂಡು ಕೂತಿದಾರೋ ಅದನ್ನ ಅಂದ್ರೆ ಅವ್ರ ಭರವಸೆನ ಹುಸಿ ಆಗದಂಗೆ ಮುಂದೆ ಎಲ್ಲಾರು ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಹೋಗೋಣ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತಾನೆ. ಇಲ್ಲ ನಾವು ರಾಮದುರ್ಗದಂದ್ರೆ ಇಲ್ಲ, ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಅದು ಏನ್ ಚರ್ಚೆ ನಂಗೆ ಗೊತ್ತಿಲ್ರಿ. ಸೊ ಈಗ ನಮ್ದತಿ ಶ್ರೀಕಾಂತ್ ಧವನ್ ಕ್ಯಾಂಡಿಡೇಟ್ ಹಾಕಿದ್ರಿ, ನಾವು ಚುನಾವಣೆ ಮಾಡತ್ತೀವಿ. ಇನ್ನು ಆ ಕಡೆ 2 ಜನ ಮಾನ್ಯ ಅಶೋಕ್ ಪಟ್ಟಣ್ ಅವ್ರು ನಿಂತಿದ್ರು, ಮಲ್ಲಣ್ಣ ಯಾದವ್ ನಿಂತಿದ್ರು. ಅವ್ರದ್ದು ಏನಾಯ್ತು ನನ್ಗೆ ಗೊತ್ತಿಲ್ರಿ. ಅದಕ್ಕೆ ಈಗ ಅದನ್ನು ಹೊಂದಾಣಿಕೆ ಉಸ್ತುವಾರಿ ಮಂತ್ರಿ ಮುಂದೆ ಆಗಿರ್ಬೇಕ್ರಿ. ಸೊ ಅದಕ್ಕೆ ನಮ್ ಮುಂದೆ ಅದು ಚರ್ಚೆ ಬಂದಿಲ್ಲ. ಅಕಸ್ಮಾತ್ ಯಾಕಂದ್ರೆ ಈಗ ನೋಡ್ರಿ ಇನ್ನೊಂದು ಏನಾಗುತ್ತೆ ಅಂದ್ರೆ ರೀ, ಈ ಚುನಾವಣೆ ಹೆಂಗೈತೆ ಅಂದ್ರ 3-4 ಮಂದಿ ಕಣದಾಗ ನಿಲ್ತಾರೆ ಈಗ. 3-4 ಮಂದಿ ಕಣದಾಗ ನಿಂತರು ರೀ, ಲಿಮಿಟೆಡ್ ವೋಟ್ ಇರೋದ್ರಿಂದ ಸೊ ಚುನಾವಣೆ ಎಲ್ಲಿವರೆಗೆ ಹೋಗ್ತೈತೆ ಅಂದ್ರ ನಾಳೆ 19 ವೋಟಿಂಗ್ ಐತೆ ಅಂದ್ರು 18ಕ್ಕೂ ಕೆಲವೊಂದು ಡಿಸೈಡ್ ಆಗ್ತಾವ್ರ. ಅಂದ್ರ 3 ಇದ್ದಲ್ಲಿ ಏನೋ ಹೊಂದಾಣಿಕೆ ಬತ್ತು, ಇಲ್ಲಪ್ಪ ಇವನ್ ಹಿಂಗೂ ಅಂದ್ರೆ 18 ಅಕ್ಟೋಬರ್ ತನಕ ಕೆಲವೊಂದು ಹೊಂದಾಣಿಕೆ ನಡೀತಾವ. ಅಂದ್ರೆ ಅಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೈತೆ. ಒಬ್ರು ಹಿಂಗ್ ಸರಿದು ಒಬ್ರಿಗೆ ವೋಟ್ ಹಾಕೋದಕ್ಕೆ ಹಿಂಗ. ಅಂದ್ರೆ 18ವರೆಗೂ ಇನ್ನು ಯಾವ ಚುನಾವಣೆ ನಡೆದಿದ್ರು 18 ಸಂಧಾನಗಳು ಒಳಗೆ ನಡಿತೈತಿ. ಅವಾಗ ಇನ್ನು ಏನೇನ್ ಪರಿಸ್ಥಿತಿ ಬರ್ತೈತಿ ನೋಡೋಣ ಅವಾಗ. ಈಗ್ರಿ ಸೊ ಮೊದಲಿಂದ ಅಂದ್ರ ಏನೊಂದ ವಿವರ್ಸತೆ ಒಂದ್ ಸೀಟ್ ಬರ್ತಿತ್ತಲ್ಲ ರೀ, ಹಿಂದಿನ ಅಧ್ಯಕ್ಷರು ಎಲ್ಲಾ ಕೂಡಿ ಎಲ್ಲಾ ಬರುವಂತ ಸಮಾಜಗಳ ಸೀಟ್ನು ಬೋರ್ಡ್ ಮೀಟಿಂಗ್ ಇಟ್ಟು ಜನರಲ್ ಬಾಡಿ ಇಟ್ಟು ರದ್ದು ಮಾಡಿಬಿಟ್ರು. ಅವ್ನ ಅಂದ್ರೆ ತಾಲೂಕು ಒಂದೊಂದು ಮಾಡ್ರು. ಅವಾಗ ಅದು ಬರುವಂತ ಸೀಟ್ ಹೋಯ್ತ್ರಿ. ಈಗ ಅದಕ್ಕೆ ನೀವು ಹೇಳಿದ್ದು ಬಹಳ ಕಡೆ ನಾವು ಚರ್ಚೆ ಮಾಡ್ತೇವೆ ಉಸ್ತುವಾರಿ ಮಂತ್ರಿ ಅವ್ರ. ಅಂದ್ರೆ ಹಾಲು ಮತ ಸಮುದಾಯದವ್ರಿಗೆ ಒಂದ್ ಸೀಟ್ ಖಾಯಂ ಇರ್ತಿತ್ತು. ಅವ್ನ ಹೆಂಗ್ ಅಕಾಮಿಡೇಷನ್ ಮಾಡ್ಬೇಕಂತೇಳಿ ಅವ್ರ 100ಕ್ಕೆ 100 ಅಕಾಮಿಡೇಷನ್ ಮಾಡ್ತೇವೆ. ಹೆಂಗ್ ಮಾಡ್ತೈತಿ ನಮ್ ಬಿಡ್ರಿ. ಅವ್ರ ಈ ಬೋರ್ಡ್ ಅಲ್ಲಿ ಒಬ್ರು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರ್ತಾರ. ಅವ್ರ ಅಂದ್ರ ಇದ್ರಲ್ಲಿ ಅವಕಾಶಗಳು ಇರ್ತಾರ. ಅದಕ್ಕೆ ಬಾಳೆಲ್ಲ ಹಾಲು ಮತ ಸಮಾಜದಿಂದ ನಾನು ಹೇಳಿದೇನ್ರಿ, ಮಣ್ಣೂರ ಸಭೆ ಸರ್ದಾಗ ಇಡೀ ಸಮಾಜ ಜನ ಬಂದಿರು. ನೀವು ಇಲೆಕ್ಟರ್ ಆಗೇ ಬರ್ತೀರಿ ಅಥವಾ ಯಾವ್ದೋ ರೂಪದಲ್ಲಿ ಬಂದ್ ನೀವೇನ್ ಬೋರ್ಡ್ ಇದೆ ಹೊಸ 5 ವರ್ಷ ಅದ್ರಲ್ಲಿ ಹಾಲು ಮತ ಸಮಾಜ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಇರ್ತಾರೋ ಅದಕ್ಕೆ ಅದೇನ್ ಪೋಸ್ಟ್ ಗೆ ಇದೆ ನಾನು ಉತ್ತರ. ಸರ್, ಈಗ ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಈ ಒಂದು ನಿರ್ದೇಶಕ ಸ್ಥಾನ ಚುನಾವಣೆ 9 ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾಣಿ ಇಟ್ಟಿದ್ರಿ. ಸಾಕಷ್ಟು ತಂತ್ರ, ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದ್ಗಡೆ ನಡೆದು ಸೊ ಫೈನಲಿ ಅಧಿಕಾರದ ಚುಕ್ಕಾಣಿ ನೀವೇ ಹಿಡಿದಿರು. ಅದಕ್ಕೇನಿಲ್ಲ, ಜೂನ್ ದಿಂದ ಅಂದ್ರ ಸತತವಾಗಿ 4 ತಿಂಗಳ್ರಿ. ಜೂನ್ ದಿಂದ ಇಲ್ಲಿವರೆಗೆ 4 ತಿಂಗಳು ನೀವು ನೋಡಾತೀರಿ. ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾಣಿಗೆ ಎಂಡ್ ಮಾಡಿದವ್ರೆ. ಅಂದ್ರೆ ಪ್ರತಿ ತಾಲೂಕಿಗೆ ಹೋದ್ರೆ ಎಲ್ಲಾರು ನಮ್ಗೆ ಅವಾಗ ಅಂದ್ರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತೀರಿ ಅಂತೆಲ್ಲ ಕೇಳ್ರಿ. ಆದ್ರೂ 4 ತಿಂಗಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ 4 ತಿಂಗಳಿಗೇನು ಎಫರ್ಟು ಪ್ರಯತ್ನ ಅದ್ರ ಫಲ ಇದ್ರೆ ಅಂದ್ರೆ ಎಲ್ಲಾ ಜಿಲ್ಲಾ ಎಲ್ಲ ಮುಖಂಡರು ರೈತರು ಎಲ್ಲಾರು ಸಹಕಾರ ಕೊಟ್ಟದಕ್ಕೆ ಇದಾಗಿದೆ. ಅಂದ್ರೆ
ಅಂತಾರಲ್ಲ ಅಂದ್ರ ತಾಕತ್ ಜೋಡ್ನೆ ಸೋತಾಯ ತೋಡ್ನೆ ಸೆ ನೈ ಅಂತಾರಲ್ಲ ಅದಕ್ಕೆ ಎಲ್ಲಾನು ಕೂಡ್ಸ್ಕೊಂಡ್ ಬಂದದಕ್ಕೆ ಅಂದ್ರೆ ಹಿಂಗಾಯ್ತಂದ್ರ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಆದ್ರು ಅನ್ನುವಂಥದ್ದು. ಏನ್ರಿ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕಿಂಗ್ ಮೇಕರ್ ಆದ್ರು ಅನ್ನುವಂಥದ್ದು. ಇಲ್ಲ ಅಂದ್ರೆ ನೋಡ್ರಿ ಈಗ ನಾ ಏನಿಲ್ಲ ಯಾವ್ದೇ ಒಂದು ಚುನಾವಣೆಯಲ್ಲಿ ಸೋಲುದ್ರಿಂದ ಪ್ರಪಂಚ ಮುಳುಗುದಿಲ್ರಿ ಅಥವಾ ಒಂದ್ ಚುನಾವಣೆ ಗೆಲ್ಲುದ್ರಿಂದ ಏನ್ ಪ್ರಪಂಚ ಗೆಲ್ಲಕ್ಕಾಗಲ್ಲ. ಸೋಲು ಗೆಲುವು ಎಲ್ಲಾ ಇದ್ದೇ ಇರ್ತಾವ್ರಿ. ಅದಕ್ಕೆ ಈಗೆಲ್ಲಾ ನೋಡ್ರಿ ಜಿಲ್ಲೆ ಎಲ್ಲಾ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮಗ್ ದೊಡ್ಡ ಆಶೀರ್ವಾದ ಇದ್ದಾಗ ಯಾಕೆ ನೀವ ಎಲ್ಲಾ ಮಾಧ್ಯಮ ಸ್ನೇಹಿತರು ಇರ್ತೀರಿ ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಚರ್ಚೆ ನಡೆದಂತ ವಿಷಯ ಇದೆ. ಸೊ ಅಂದ್ರೆ ಎಲ್ಲಾ ಜಿಲ್ಲಾ ಜನ ಎಲ್ಲಾ ಕಾರ್ಯಕರ್ತರು ಮುಖಂಡರು ನಮ್ಮಂದ್ರೆ ನಮ್ ಕುಟುಂಬಕ್ಕೂ ಅಥವಾ ನಮ್ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದ್ರು. ಇದು ಒಳ್ಳೆ ಬೆಳವಣಿಗೆ ಮುಂದೆ ಇದನ್ನ ಹಿಂಗ ಮೇಂಟೈನ್ ಮಾಡ್ಕೊಂಡು ಯಾರಿಗೆ ಸಮಸ್ಯೆ ಬಂದಾಗ ನೋಡ್ಕೊಂಡು ಹೋಗ್ತೀವಿ. ಮೊನ್ನೆ ನೀವು ಪೂರಕ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ನಮ್ಮ ಪ್ಯಾನಲ್ ಇದ್ದವ್ರಿಗೆ ಫೋನ್ ಹಚ್ಚಿ ಅಲ್ಲ ಅವು ಅಂದ್ರೆ ಚರ್ಚೆಗಳು ನಡೆದಿದ್ದು ಯಾಕಂದ್ರೆ ನೋಡಿ ಎಲ್ಲಾರು ತಂತ್ರಗಾರಿಕೆ ನಾವು ಮಾಡ್ತೇವೆ ಅವರು ಮಾಡ್ತಾರೆ. ನೀವ್ ಯಾಕೆ ಮಾಡ್ತೀರ ಅನ್ನಕ್ ನಮಗೂ ಬರ್ದ್ರ ನಾವು ಮಾಡೋದಕ್ಕೆ ಅವರು ಕೇಳಕ್ಕಾಗಲ್ಲ. ಅವೆಲ್ಲ ಹಿಂದ್ಗಡೆ ಬ್ಯಾಕ್ ಡೋರ್ ಅಲ್ಲಿ ನಡೆದಿರ್ತಾವ್ರ. ಬ್ಯಾಕ್ ಡೋರ್ ಅಲ್ಲಿ ನಾವು ಕೆಲವೊಂದ್ ಕೆಲಸ ಮಾಡ್ತಿರ್ತೀವಿ ಅವರು ಮಾಡ್ತಿರ್ತಾರ. ಆದ್ರೆ ಯಾರನ್ನ ನಮ್ ಕಡೆ ಗೆದ್ದಾರಲ್ಲ ರೀ ಅವ್ರ ಏನಾದ್ರು ಬಿಟ್ಟು ಹೋಗುದಿಲ್ಲ. ಯಾಕಂದ್ರ ಪ್ರಯತ್ನ ಮಾಡಾಕ ನೀವ್ ಯಾಕೆ ಮಾಡ್ತೀರ ಪ್ರಶ್ನೆ ಮಾಡಕ್ ಹಕ್ಕು ನಮ್ಗೆ ಯಾರಿಗೂ ಇರೋದಿಲ್ಲ. ಅವ್ರ ಸಂಬಂಧ ಮತ್ತೊಂದು ಏನೋ ಇರ್ತೈತೆ. ಆದ್ರೆ ನಮ್ ಜೊತೆ ಯಾರು ಗೆದ್ದು ಬಂದಾರ ನಮ್ದ ಪ್ಯಾನೆಲ್ ಯಾರು ಅವ್ರ ಏನ್ ಮಾಡು ನಮ್ಮನ್ ಬಿಟ್ಟು ಹೋಗುದಿಲ್ಲ. ಬ್ಯಾಂಕ್ ಆಡಳಿತ ಬಹಳ ಸುಸೂತ್ರವಾಗಿ ನಡಿತೈತಿ. ನಮಗ್ ಇಷ್ಟ ಚಾಲೆಂಜ್ ಇದೆ ರೀ. ಬ್ಯಾಂಕ್ ಇವ್ರ ಕಡೆ ಹೋದ್ರ ಹಂಗ ಆಗ್ತೈತಿ ಹಿಂಗ ಬಹಳ ಅಲಿಗೇಷನ್ ಮಾಡ್ಕೋತಾರ ಜಿಲ್ಲಾದಾಗ. ಇವ್ರ ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಆ ಕಡೆ. ನಮಗೂ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡ್ರಿ ಅಂದ್ರ ಅವ್ರಕ ಚಲೋ ಮಾಡಿ ತೋರ್ಸಬೇಕಪ್ಪ. ಹೋದ್ ಸಲ ಈಗ ಅಪ್ಪಸಾಬ್ ಕುಲ್ಗೋಡೆ ಬಂದಾಗ ಹಿಂದಿದ್ದಂತ ಅಧ್ಯಕ್ಷ 4 ಕೋಟಿ ಲಾಭ ಜಾಸ್ತಿ ಮಾಡಿದ್ವಿ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋಣ. ರೈತರಿಗೆ ಹೆಚ್ಚಿಗೆ ಸಾಲ ಕೊಡೋಣ. ಚಾಲೆಂಜ್ ಮಾಡಿ ತಗೊಂಡ್ರಿ ಅವ್ರಕ 5 ವರ್ಷ ಚಲೋ ಆಡಳಿತ ನಡೆಸಿ ತೋರಿಸ್ತವ್ರಿ ಜನಕ್ಕೆ. ಅಲ್ಲ ನಡಿತೈತಿ ಈಗ ಅತನಿ ಚುನಾವಣೆ ನಡಿತೈತ್ರಿ. ಆಮೇಲೆ ರಾಯಬಾಗ್ ನಡಿತೈತಿ, ನಿಪ್ಪಾಣಿ ನಡಿತೈತಿ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ, ಹುಕ್ಕೇರಿ ಇವು 6 ನಡಿತಾವು. ಅದಕ್ಕೆ ಏನಿಲ್ಲ ರೀ ಇನ್ನೇನ್ ಸಮಾಧಾನ ಇಲೆಕ್ಷನ್ ಆಗ್ತಾವ. ಯಾಕಂದ್ರ ಸೊ ಮತದಾರಗನು ಏನ್ ಮೆಸೇಜ್ ಹೋಗ್ಬೇಕು ಸಂದೇಶ ಹೋಯ್ತ್ರಿ. ಸೊ ಎಲ್ಲಾ ಮುಖಂಡರಿಗೆ ಲೀಡರ್ಗಿನು ಮೆಸೇಜ್ ಹೋತು. ಅದಕ್ಕೆ ನಾವ್ ಹೇಳಿದ್ವಲ್ಲ ರೀ. ಸೊ ನಾವ್ 12 ಸೀಟ್ ಗೆಲ್ಕೊಂಡು ಬಹುಮತ ಮಾಡಿ ಒಳ್ಳೆ ಆಡಳಿತ ನಡೆಸ್ಕೊಂತ ಹೇಳಿ ನಾವ್ ಎಲ್ಲಾ ಈಗ ಯಾರ ಮ್ಯಾಗ ಜಿದ್ದ ಮಾಡುದಿಲ್ಲ, ಯಾರಿಗ್ ದ್ವೇಷ ಮಾಡುದಿಲ್ಲ, ಯಾರಿಗ್ ಕೆಟ್ಟದ್ ಬಯಸುದಿಲ್ಲ. ನಾವು ಒಳ್ಳೆ ಕೆಲಸ ಮಾಡ್ಕೊಂಡ್ ನಾ ಏನಿಲ್ಲ ರೈತರು ಗ್ರಾಹಕರು ಡಿಪಾಸಿಟ್ ಬಹಳ ಭರವಸೆ ಇಟ್ಕೊಂಡಾರು. ಅವ್ರ ಭರವಸೆ ಉಳಿಸ್ಕೊಂಡ್ ಒಳ್ಳೆ ಕೆಲಸ ಮಾಡ್ತಾರೆ. ನೋಡ್ರಿ ನೋಡಿ ಎಲ್ಲ ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತೇವೆ. ಅವ್ರಿಗೆ ಮ್ಯಾಕ್ಸಿಮಮ್ ಸೀಟ್ ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತೇವೆ. ಅವ್ರ ಉಸ್ತುವಾರಿ ಅವ್ರ ಪ್ಯಾನಲ್ ಅಂತ ಅನ್ಕೋರಿ. 7 ಜನ ರೀ. 7 ಜನ ನಮ್ ಪ್ಯಾನಲ್ ರೀ. ರಾಜು ಕಾಗೆ ಉಸ್ತುವಾರಿ ಅವ್ರ ಪ್ಯಾನಲ್, ಗಣೇಶ್ ಹುಕ್ಕೇರಿ, ಪ್ರಭಾಕರ್ ಕೋರೆ ಸಾವ್ಕಾರು, ಸತೀಶ್ ಜಾರಕಿಹೊಳಿ ಪ್ಯಾನಲ್ ಅನ್ಕೋರಿ. ಯಾಕಂದ್ರ ನಮ್ದು 7 ಫಿಕ್ಸ್ ರೀ. ಅಣ್ಣಾ ಸಾಹೇಬ್ ಜೊಲ್ಲೆ ನಾವೆಲ್ಲ ಒಂದರೆ. ಕಿತ್ತೂರ್ ಬೈಲಹೊಂಗಲ ನಮ್ದಾರ, ರಾಮದುರ್ಗ ನಾವರಿ, ಹುಕ್ಕೇರಿ ರಾಜೇಂದ್ರ ಪಾಟೀಲ್ ನಾವ ಹಿಂಗೈತ್ರಿ. ಆ ಕೆಲವೊಂದು ಅವ್ರ ಜೊತೆ ಮಾತಾಡ್ಕೊಂಡ್ ಚರ್ಚೆ ಮಾಡಿದ್ರಿ. ಅಲ್ಟಿಮೇಟ್ ಎಲ್ಲಾ ನೋಡ್ರಿ ಕಡೆಗ್ ಬ್ಯಾಂಕ್ ಗೆದ್ಕೂಲೆ ಈಗ ಯಾರ ಎಷ್ಟ್ ಜಿಗದಾಡ್ರು ಮತ್ತೆ ಎಲ್ಲಾರು ಕೂಡಿ ಒಂದೇ ಬೋರ್ಡ್ ಹಾಕೊಂಡ್ಬೇಕು. ಎಲ್ಲಾರ ಕೆಲಸ ತಾನ ಹೋಗ್ತಾರ. ಯಾವ ಅಧ್ಯಕ್ಷ ಚೇರ್ಮನ್ ಆಗ್ತಾನಲ್ಲ ಎಲ್ಲಾ ಲಗಾಮ ಅವ್ನ ಕಡೆ ಐತಿ. ಎಲ್ಲ ತಾನ ಸುಮ್ಮನೆ ಇರ್ತಾರೆ. ಇಲ್ಲ ಅಂದ್ರೆ ಅದಕ್ಕೆ ಏನಿಲ್ಲ ರೀ. ನೋಡ್ರಿ ಈಗ ರಾಜು ಕಾಗೆ ಅವರು ಸೀನಿಯರ್ ಆ ಭಾಗದ ಶಾಸಕರ. ಸತೀಶ್ ಅವ್ರಿಂದ ಹೆಲ್ತ್ ವೈಸ್ ಅವ್ರಿಗೆಲ್ಲ ಸ್ವಲ್ಪ ಹೆಲ್ತ್ ವೈಸ್ ಇಶ್ಯೂ ಅದಾವು. ಈ ಟೈಮ್ದಾಗ ಅವ್ರಿಗೆಲ್ಲ ಇದ್ ಮಾಡೋದು ಬೇಡ ಅಂತೇಳಿ ನಾವು ಯಾಕಂದ್ರೆ ರಾಜು ಕಾಗೆ ನಮ್ ಜೊತೆ ಇದ್ದವ್ರ ಮೊದಲಿಂದ ಅವ್ರ ಹೆಲ್ತ್ ಇಶ್ಯೂ ಇರ್ಬೋದು ಅಥವಾ ಸೀನಿಯಾರಿಟಿ ಇವನ್ನೆಲ್ಲ ಕೌಂಟ್ ಮಾಡಿ ಯಾಕೆ ಎಲೆಕ್ಷನ್ ಮಾಡಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಶ್ರೀಮಂತ್ ಪಾಟೀಲ್ ದೊಡ್ಡ ಮನಸ್ಸು ಮಾಡಿ ಹಿಂದ್ ತಕ್ಕೊಂಡ್ರು. ಉಸ್ತುವಾರಿ ಮಂತ್ರಿ ಅವ್ರಿಗೆ ಮಾತಿಗೆ ಗೌರವ ಕೊಟ್ಟು ಅದಕ್ಕೆ ಎಲ್ಲಾರು ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗ್ಕೊಂಡು ಏನ್ ಜಗಳ ಮಾಡೋದಿರ್ತಿದ್ರಲ್ಲ. ಅಡ್ಡು ಇಲ್ಲ ಉದ್ದು ಇಲ್ಲ ಬಿಡಪ್ಪ ಎಲ್ಲಿದ್ದಾರೆ. ಅಲ್ಲಲ್ಲ ಈಗ ರೀ ಆಡಳಿತ ಮಂಡಳಿ ಇಲೆಕ್ಟ್ ಮಾಡಿ ಅವ್ನ ಬೋರ್ಡ್ ಕಳಿಸಿ ಚೇರ್ಮನ್ ವೈಸ್ ಇಲೆಕ್ಟ್ ಮಾಡತಕ್ಕ ನಮ್ ಡ್ಯೂಟಿ ಇರ್ತೈತ್ರಿ. ಆಮೇಲೆ ಮುಂದ ದಿನನಿತ್ಯ ಅವ್ರು ನಮ್ಗೆಲ್ಲ ಮಾಡಕ್ ಬಹಳ ಕೆಲ್ಸ ಇರ್ತಾವ್ರಿ. ನಾವಿಲ್ಲ ಅವ್ರ ಎಲ್ಲಿ ತಪ್ಪು ಮಾಡ್ದಂಗ ನೋಡ್ಕೊಂಡ್ ಹೋಗೋ ಜವಾಬ್ದಾರಿ ನಮ್ದು ಇರ್ತೈತ್ರಿ. ಚಲೋ ಕೆಲಸ ಮಾಡಕ್ ಹೇಳ್ಕೊತೇವೆ. ತಪ್ಪದಲ್ಲಿ ಇಂಟರ್ಫರೆನ್ಸ್ ಮಾಡಬೇಕಾಗ್ತೈತ್ರಿ. ತಪ್ಪಾಗ್ದಂಗ ನೋಡ್ಕೊಂಡ್ ಹೋಗೋದು ಮಾಡ್ತೇವೆ.
ಇಲ್ರಿ ನಾವೆಲ್ಲ ಹೇಳಿದ್ವಿ ಮನ್ರಿ ಸಚಿವರು ವೀರಕುಮಾರ್ ಪಾಟೀಲ್ ಅವ್ರ ಮುಖಾಂತರ ದಯಮಾಡಿ ತಾವ್ ನಿಲ್ಬೇಡ್ರಿ ಹಿಂದ್ ಸರಿರಿ ಅಣ್ಣ ಸಾಹೇಬ್ ಜೊಲ್ಲೆ ಸಪೋರ್ಟ್ ಮಾಡತ್ತಂದ್ರು ಆದ್ರೂ ಅವ್ರು ಕೇಳಿದ್ರ ನಾನು ಮಾತಾಡಿದೆ ಬೇಡ ಇದೊಂದ್ಸಲ ನೀವು ದಯಮಾಡಿ ಹಿಂದ್ ಸರಿರಿ ನಾವೆಲ್ಲ ಗ್ರೂಪ್ ಆಗಿದ್ವು ಅಂದ್ರು ಯಾಕೋ ಉತ್ತಮ್ ಪಾಟೀಲ್ ಅವ್ರು ಸರಿತಾ ಇಲ್ರಿ ಅದಕ್ಕೆ ನಾವೆಲ್ಲ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡತ್ತೀವಿ ಈಗಾಗಲೇ ನಮ್ ಕಡೆ 75 ಜನ 119 ಡೆಲಿಗೇಟ್ ಅದಾರು ಸೊ ಅದಕ್ಕೆ ನಾವು ಚುನಾವಣೆ ಮಾಡ್ತೀವಿ. ಅಲ್ಲ ಈಗ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸರ್, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ನೀವೆಲ್ಲರೂ ಸೇರಿಸಿ ಸೋಲಿಸ್ಬೇಕನ್ನುವಂಥದ್ದು ಅಂತದೊಂದು ಆಗಿದೆ ಅನ್ನುವಂಥದ್ದು ಸುಖ ಸುಮ್ನೆ ಹರಡಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲಾರು ಕೂಡ ಅಂದ್ರೆ ಅಂದ್ರೆ ಈಗ ನೀವು ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಕೂಡನೇ ಸೋಲಿಸ್ತೀರಿ ಅನ್ನುವಂಥದ್ದು. ಈಗ ನೋಡ್ರಿ ಒಂದ್ ವರ್ಷದಿಂದ ನಮಗವ್ರಿಗೆ MP ಚುನಾವಣೆ ಆದ್ರೆ ಆದ್ರೂ ಅದನ್ನೆಲ್ಲ ಮರೆತು ಬಿಟ್ಟು ಅವರು ನಾವು ಕೂಡಿ ಅಂದ್ರೆ ಕೋಆಪರೇಟಿವ್ ವಿಚಾರದಾಗ ಎಲ್ಲ ಒಂದಾಗಿ ಹೊಂಟಿದ್ರೆ ಇದು ನಮ್ಮ ವಿರೋಧಿಗಳು ಏನ್ ಎಪ್ಸಾತಾರ ಅವ್ರಿಗೆ ಹಿಂಗ್ ಹೇಳ್ತಾರೆ ನಿಮ್ನ ಅವರ ಸೋಲ್ಸ್ತಾರ ಇವರ ಸೋಲ್ಸ್ತಾರ ಅಂತ ಹೇಳಿ ನಮ್ಮ ವಿರೋಧಿಗಳು ಅವ್ರ ಇದನ್ನ ಸುದ್ದಿ ಮಾಡತ್ತಾರ. ನಾವು ಸತೀಶ್ ಅವ್ರೆಲ್ಲ ಪ್ರಾಮಾಣಿಕ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ 100ಕ್ಕೆ 100 ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಗೆಲ್ತಾರೋ ನಿಮ್ಗೆ 19 ತಾರೀಕು ಹೇಳ್ತಾನ ಡೆಫಿನೆಟ್ ಆಗಿದೆ ಅಲ್ಲ ರೀ ಒಂದ್ ಇದೇರಲ್ಲ ವಿಕ್ರಮ್ ಇನಾಮ್ದಾರ್ ಹೇಳ್ತೇನ್ರಿ ಅಲ್ಲಿ ಕ್ಲಿಯರ್ ಹೇಳ್ಬಿಡ್ತೀನಿ ವಿಕ್ರಮ್ ಇನಾಮ್ದವ್ರ ಕಡೆ 15 ಓಟ್ ಅದಾವು ಬಾಬಾ ಸಾಹೇಬ್ 14 ಓಟ್ ಅದಾವು ಒಂದ್ ಓಟ್ ಮ್ಯಾಗ ನಿಂತೈತ್ರಿ ಇಷ್ಟ ಐತ್ರಿ 14 15 ಅದಾವ ಕರೆಕ್ಟ್ ಆಗಿ ಅದು ಗೊತ್ತಿಲ್ಲ ನಮ್ಗೆ ಅಂದ್ರೆ ಹಿಂಗಿದೆ ಮತ್ತೆ ಅವ್ರ ಕೆಲವೊಂದ್ ಕೋರ್ಟ್ಗೆ ಹೋಗ್ತಾರ ಅನ್ನತ್ತಿದ್ರಿ ಅದಕ್ಕೆ ಏನೇನ್ ಆಗ್ತೈತಿ ನೋಡೋಣ್ರಿ ಈಗ ಅದನ್ರಿ ನೋಡ್ರಿ ಈಗ ಅಕ್ಟೋಬರ್ 19 ಚುನಾವಣೆ ನಡೀತೈತಿ ಅಲ್ಲ ಬಂದ್ರ ಈಗ ಅಕ್ಟೋಬರ್ 19 ಚುನಾವಣೆ ಮುಗಿತೈತಿ ಚುನಾವಣೆ ಮುಗಿದ ನಂತರ ಮತ್ತ ಅದಕ್ಕೊಂದ್ 10 ವರ್ಷ ಟೈಮ್ ಇರ್ತೈತಿ ಅದೆಲ್ಲ ಮಾಡ್ಕೊಂಡ್ ನಂತರ ಆಮೇಲೆ ಮತ್ತೆ ಇದ್ ಮಾಡ್ತಾರ ಅದನ್ರಿ ಇಬ್ರು ಕೂಡ ಒಂದೇ ಸೀಟಿನಲ್ಲಿ ಇಬ್ರು ಕೂಡ ನಾಮಪತ್ರ ಸಲ್ಲಿಸಿದ ಕ್ಷಣದಲ್ಲಿ ಅವರಿಗೆ ಗೆಲುವು ಕೂಡ ಯಾವ್ದಂದ್ರಿ ರಾಹುಲ್ ಜಾರಕಿಹೊಳಿ ಅಮರನಾಥ್ ಜಾರಕಿಹೊಳಿ ಅಂದ್ರೆ ನಾಮಪತ್ರ ಸಲ್ಲಿಸಿದ ಕ್ಷಣದಲ್ಲಿ ಅವ್ರ ಗೆಲುವು ಕೂಡ ಇಲ್ಲ ಅದನ್ನು 4 ತಿಂಗಳಿಂದ ಎಲ್ಲ ಕೆಲಸ ಮಾಡಿದ್ರಿ ಅದನ್ನ ಫಲ ಸಿಕ್ತಷ್ಟೇ ಅದ್ ಮಾಡಿದ್ರಿ ಮತ್ತೆ ಬೆಳಗಾವಿ ಜಿಲ್ಲೆಯಿಂದ ಕಂಟ್ರೋಲ್ ಇಲ್ಲ ಎಲ್ಲಾರು ನಮ್ದೇನ ಒಂದ್ ಗ್ರೂಪ್ ಐತಲ್ಲ ಎಲ್ಲಾ ಕೂಡ ಕಂಟ್ರೋಲ್ ಮೊದ್ಲಿಂದ ಇದರಿ ಮುಂದೂ ಇರ್ತೈತಿ ಇವತ್ತು ಒಳ್ಳೆ ಕೆಲಸ ಮಾಡ್ಕೊಂಡ್ ಹೋಗನ್ರಿ ಚುನಾವಣೆ ಆಗ್ತೈತಿ ಚುನಾವಣೆ ಇಲ್ಲ ಹುಕ್ಕೇರಿದು ನೋಡ್ರಿ ನಾವು ಫೈಟ್ ಮಾಡವ್ರೆ ಯಾಕಂದ್ರೆ ಅವರು ಅಲ್ಲಿ 34% ಡೈರೆಕ್ಟರ್ ಅದಾರೆ ಅವ್ರದ್ದು ಕಂಟ್ರೋಲ್ ಇರ್ತೈತೆ ನಾವು ಎಲ್ಲಾರು ಕೂಡಿ ಸೊ ಅಂದ್ರೆ ಇಲೆಕ್ಷನ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ರ ಅವರು ಗೆಲ್ಲಕ್ ಪ್ರಯತ್ನ ನಾವು ಗೆಲ್ಲಕ್ ಪ್ರಯತ್ನ ಮಾಡ್ತೀವಿ ಇನ್ನು ಮತದಾರ ಯಾರಿಗೆ ಓಟ್ ಹಾಕ್ತಾರೆ ಅದನ್ನ ಅವರ ಆದೇಶನ ಸ್ವೀಕಾರ ಮಾಡ್ತಾರೆ ಇಲ್ಲ ಅವೆಲ್ಲ ಚುನಾವಣೆ ಆಗ್ತಾವ್ರಿ ಈಗ ಎಲ್ಲಾರಿ ಓಕೆ ಧನ್ಯವಾದ ಥ್ಯಾಂಕ್ ಯು ರೀ